ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹನುಮಾನ್ ಎಕ್ಸ್ಪ್ರೆಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಮಾಹಿತಿ ಉಳಿಯುವ ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾವ ವಿಷಯ ಅಂತೀರಾ? ಈ ಶತ್ರುಗಳ ಕಾಟ. ಶತ್ರುಗಳು ತುಂಬಾ ಕಾಟ ಕೊಡ್ತಾ ಇರ್ತಾರೆ. ಯಾಕಷ್ಟು ನಮ್ಮನ್ನ ನೋಡಿದ್ರೇ ಆಗೋದೆ. ಶತ್ರು ಅಂದರೆ ಏನು ಬೇರೆ ಬೇರೆ ಕಡೆಯಿಂದ ಬರೋದೇನಿಲ್ಲ, ನಮ್ಮ ಜೊತೆಲೇ ಇರ್ತಾರೆ. ಶತ್ರುಗಳ ಥರ ಇರ್ತಾರೆ. ನಮ್ಗೆ ಏನೇ ಮಾಡಿದ್ರು ಅದು ಅವ್ರಿಗೆ ಸಹಿಸೋದಿಲ್ಲ. ಮತ್ತೆ ಏನೋ ಒಂದು ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಹೆಂಗೆ ಹಾಳು ಮಾಡೋಣ, ಅವರು ಇವಾಗ ಏನೋ ಒಂದು ಮಾಡ್ತಾ ಇದ್ದಾರೆ, ಅದನ್ನು ನಾವು ಹಾಳು ಮಾಡಬೇಕು. ಆ ರೀತಿ ಸಂಚು ಮಾಡ್ತಾ ಇರ್ತಾರೆ, ಒಳಸಂಚು ಮಾಡ್ತಾ ಇರ್ತಾರೆ. ಬೇರೆ ಅವ್ರ ಜೀವನದ ಬಗ್ಗೆ ಅವ್ರು ಯೋಚನೆ ಮಾಡೋದೇ ಇಲ್ಲ. ನಾವೇನು ಮಾಡ್ತಾ ಇರ್ತೀವಿ, ನಮ್ಮನ್ನ ಹೇಗೆ ಹಾಳು ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಅಂಥವ್ರು ನಮ್ಮ ತಂಟೆಗೆ ಬರಬಾರ್ದು. ಅಂದರೆ ಖಂಡಿತವಾಗ್ಲೂ ಒಂದು ಪರಿಹಾರ ನಾವು ಮಾಡ್ಬೋದು ಫ್ರೆಂಡ್ಸ್. ಅದು ಯಾವ ಪರಿಹಾರ ಅಂತ ಹೇಳೋಣ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲಿ ಸ್ಕಿಪ್ ಮಾಡಿಬಿಡಿ, ಫುಲ್ ನೋಡಿ. ಫುಲ್ ನೋಡಿದ್ರೆ ಯಾವ ರೀತಿ ಪರಿಹಾರ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ನೀವು ತಿಳ್ಕೊಬೋದು. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ನಾವು ಪರಿಹಾರ ಮಾಡ್ಬೋದು. ನಮ್ಮ ಶತ್ರುಗಳು ಶತ್ರುಗಳಿಗೆ ಜೀವಕ್ಕೇನು ಆಗೋದು ಬೇಡ, ಬಟ್ ನಮ್ಮ ತಂಟೆಗೆ ಅವ್ರು ಬರಬಾರ್ದು. ನಮ್ಮ ತಂಟೆಗೆ ಅವ್ರು ಬರಬಾರ್ದು ಅಂದರೆ ನಾವು ಯಾವ ರೀತಿ ಪರಿಹಾರ ಮಾಡ್ಬೋದು ಅನ್ನೋದಾದರೆ, ಒಂದು ಹಾಳೆ ತೊಗೊಳ್ಳಿ, ಒಂದು ಬಿಳಿ ಹಾಳೆ ತೊಗೊಂಡು ಅದರಲ್ಲಿ ಅವ್ರ ಹೆಸರನ್ನ ಬರೆದು ಅದನ್ನು ರೌಂಡ್ ಮಾಡಿ, ಹಳದಿ ಯೆಲ್ಲೋ ಕಲರ್ ದಾರ ಅದರಲ್ಲಿ ಸುತ್ತಿ ಗಂಟಾಕಿ ನಿಮ್ಮ ಹತ್ರದಲ್ಲಿ ದೇವಸ್ಥಾನ ಇರುತ್ತೆ, ದೇವಸ್ಥಾನದಲ್ಲಿ ಹುತ್ತ ಇರುತ್ತಲ್ಲ, ಆ ಹುತ್ತದೊಳಗಡೆ ಹಾಕ್ಬಿಡಿ. ಬಟ್ ಅವ್ರಿಗೆ ತೊಂದರೆ ಆಗಲ್ಲ, ಬಟ್ ನಿಮ್ಮ ತಂಟೆಗೆ ಬರೋದಿಲ್ಲ, ನಿಮ್ಮ ಹತ್ರ ಕೂಡ ಅವರು ಸುಳಿಯೋದಿಲ್ಲ. ಅರ್ಥ ಆಯ್ತಲ್ಲ ಫ್ರೆಂಡ್ಸ್, ಏನು ಮಾಡಬೇಕು ಅಂದ್ಬಿಟ್ಟು, ಹಳದಿ ಪೇಪರಲ್ಲಿ ಅವ್ರ ಹೆಸರು ಬರೆದು ಹಳದಿ ದಾರದಲ್ಲಿ ಸುತ್ತಿ ಗಂಟು ಹಾಕಿ, 3 ಗಂಟು ಹಾಕಿ, ಅದನ್ನು ನಿಮ್ಮ ಹತ್ತಿರದಲ್ಲಿ ದೇವಸ್ಥಾನ ಇದೆಯಲ್ಲ ಅಲ್ಲಿ ಹುತ್ತದಲ್ಲಿದೆ, ಹುತ್ತದ ಒಳಗಡೆ ಹಾಕ್ಬಿಡಿ. ಅಷ್ಟೇ ಸಿಂಪಲ್ ಪರಿಹಾರ. ಯಾವುದೇ ದುಡ್ಡು ಖರ್ಚಿಲ್ಲ, ಯಾವ ಖರ್ಚೂ ಇಲ್ಲ. ನಿಮ್ಮ ತಂಟೆಗೆ ಬರೋದಿಲ್ಲ, ನಿಮ್ಮ ಹತ್ರ ಕೂಡ ಸುಳಿಯೋದಿಲ್ಲ, ನಿಮ್ಮ ಆಲೋಚನೆ ಕೂಡ ಅವ್ರು ಮಾಡೋದಿಲ್ಲ. ಅವ್ರ ಪಾಡಿಗೆ ಅವ್ರ ಜೀವನ ನಡೆಸ್ಕೊಂಡು ಹೋಗ್ತಾರೆ, ನಿಮ್ಮ ಪಾಡಿಗೆ ನೀವು ಜೀವನ ನಡೆಸ್ಕೊಂಡು ಹೋಗ್ಬೋದು. ಈ ರೀತಿ ಒಂದು ಸಿಂಪಲ್ ಆಗಿರೋ ಪರಿಹಾರ ಹೇಳಿದ್ವಿ. ಖಂಡಿತವಾಗ್ಲೂ ನೀವು ಈ ಪರಿಹಾರನ ಮಾಡಿ. ನಾನು ಕೂಡ ಮಾಡಿದ್ದೀನಿ, ನೀವು ಕೂಡ ಮಾಡಿ. ಈ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಹಾಗೆ ನೀವು ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.